ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬೆಳಗ್ಗೆನೆ ಸಿಲಿಂಡ್ರ್ ಖಾಲಿ ಆಗೋಗ್ಬಿಡ್ತು. ಮಕ್ಕಳಿಗೆ ನಮ್ಮದೇ ಹೋಟೆಲಲ್ಲಿ ಊಟ ಅಂದರೆ ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ತೊಗೊಂಡೋದ್ರು. ನಿನಗೂ ಏನಾದರೂ ತಂದ್ಕೊಡ್ಲಾ ಅಂತಂದರು. ನಾನು ಅನ್ನಿಸ್ತು ನೋಡೋಣ, ವಿತೌಟ್ ಫೈರ್ ಫುಡ್ ಇವತ್ತೆಲ್ಲ ಟ್ರೈ ಮಾಡೋಣ. ಇನ್ನು ಸಂಜೆನೇ ಅವ್ರು ತೊಗೊಬರೋದು, ಯಾಕಂದರೆ ಹೋಟೆಲಲ್ಲಿ ಬ್ಯುಸಿ. ಇನ್ನು ಸಿಲಿಂಡ್ರ್ ಬರೋದೇ ಸಂಜೆ. ಅದಕ್ಕೆ ಇವಾಗ ಮಾರ್ನಿಂಗ್ ತಿಂಡಿಗೆ ಬ್ರೇಕ್ಫಾಸ್ಟ್ಗೆ ನಾನೊಂದು ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಲ್ದಿಯಾಗೂ ಇರುತ್ತೆ ಮತ್ತು ಫಿಲ್ಲಾಗೂ ಇರುತ್ತೆ ಹೊಟ್ಟೆ ಅಂತ ಅಂದ್ಕೊಂಡು ಡ್ರೈ ಫ್ರೂಟ್ಸ್ ಹೆಂಗೂ ನೆನೆಸಿದ್ದೆ. ನಾನು ಡೈಲಿ ತಿಂತೀನಿ, ಹಾಗಾಗಿ ನೆನೆಸಿದ್ದೆ. ಇನ್ನೊಂದೆರಡು ಜಾಸ್ತಿ ಹಾಕ್ಕೊಂಡು ನೆನೆಸ್ಕೊಂಡೆ. ಆಮೇಲೆ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಕೊಂಡಿದ್ದೀನಿ. ಈಗ ಸ್ಮೂತಿ ಮಾಡ್ಕೋತೀನಿ. ಹೆಂಗೂ ಬನಾನಾ ಇದೆ, ಸೊ ಬನಾನಾ ಇರೋದ್ರಿಂದ ಬನಾನಾ ಸ್ಮೂತಿ ಮಾಡ್ಕೊಳ್ಳೋಣ. ಕಾಯಿಸಿಟ್ಟಿರೋ ಹಾಲು ಹೆಂಗೂ ಫ್ರಿಜ್ಜಲ್ಲಿ ಇರುತ್ತೆ, ಅದಕ್ಕೆ ಹಾಕ್ಕೊಂಡು ಸ್ಮೂತಿ ಮಾಡ್ಕೊಳ್ಳೋಣ. ವಿತೌಟ್ ಫೈರ್ ಫುಡ್ ಟ್ರೈ ಮಾಡ್ಬೋದಲ್ವಾ? ಯಾವುದೇ ಇದಿಲ್ಲದೇ, ಅಂದರೆ ಬೆಂಕಿ ಇಲ್ಲದೇ ನಾವು ಹೇಗಿರ್ಬೋದು ಒಂದಿನ ಎಲ್ಲ ಟ್ರೈ ಮಾಡೋಣ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ಇನ್ನು ಸಂಜೆನೇ ಬರೋದು, ಹಾಗಾಗಿ ನೋಡೋಣ, ಮಾಡ್ಕೋತಿದ್ದೀನಿ. ನೀವು ಅವಾಗವಾಗಿ ಟ್ರೈ ಮಾಡ್ತಾ ಇದ್ರಿ. ಸಡನ್ನಾಗಿ ಗ್ಯಾಸ್ ಖಾಲಿ ಆಗೋಗ್ಬಿಡುತ್ತಲ್ವ, ಸಿಲಿಂಡ್ರ್ ಖಾಲಿ ಆಗೋಗ್ಬಿಡುತ್ತೆ. ಸೊ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಹಣ್ಣಾಗೋ ಥರ ಇದೆ, ಹಣ್ಣಾಗಿರೋಗ್ಬಿಟ್ಟಿದೆ ಜಾಸ್ತಿ. ಚೆನ್ನಾಗಿರುತ್ತೆ, ಬಟ್ ಚೆನ್ನಾಗಿರುತ್ತೆ. ನನ್ನ ಮಗಳು ತುಂಬ ಹಣ್ಣಾಗಿದ್ರೆ ತಿನ್ನಲ್ಲ, ಬಟ್ ನನಗಿಷ್ಟ. ಸ್ವಲ್ಪ ಹಾಲು ಹಾಕೋತೀನಿ, ಗ್ರೈಂಡ್ ಮಾಡ್ಕೊಳ್ಳೋಣ. ಆಗಾಗ ಒಮ್ಮೊಮ್ಮೆ ಈ ರೀತಿ ಮಾಡ್ಕೋತಾ ಇದ್ರೆ ಚೆನ್ನಾಗಿರುತ್ತಲ್ವ, ಯಾವುದೇ ಫೈಯರ್ ಇಲ್ಲದೇ ನಾವೂ ಒಂದಿನ ಎಲ್ಲ ಕಳಿಬೋದಾ ಅಂತ ಅನ್ನಿಸ್ತು ನನಗೆ. ಹೇಗೂ ನಾನು 11 ಗಂಟೆ ಮೇಲೇ ತಿಂಡಿ ತಿನ್ನೋದು. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ 11 ಗಂಟೆ ಮೇಲೆ ನಾನು ತಿಂತೀನಿ ತಿಂಡಿ. ಡ್ರೈ ಫ್ರೂಟ್ಸ್ ಹೇಗೋ ನೆನೆಸ್ಕೊಂಡಿದ್ದೆ, ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಸ್ಮೂತಿ ಮಾಡ್ಕೊಳ್ಳೋಣ. ನನಗೆ ಈ ಥರ ಸ್ಮೂತೀಸ್ ತುಂಬಾ ಇಷ್ಟ ಆಗುತ್ತೆ. ನನಗೆ ಹೆಲ್ದಿ ಆಗಿರೋದಂದರೆ ತುಂಬ ಇಷ್ಟ. ಬಟ್ ಯಾಕಂದರೆ ನಿಮ್ಗೆ ಗೊತ್ತಲ್ಲ, ನಾನು ವೆಯ್ಟ್ ಜಾಸ್ತಿ ಆಗಿದೆ. ವೆಯ್ಟ್ ಗೇನ್ ಮಾಡಬೇಕು ಅಂತ ಅಂದ್ಕೊಂಡು ಟ್ರೈ ಮಾಡ್ತಿದ್ದೀನಿ. ಹೆಂಗೂ ನನಗೂ ಎರಡೂ ಆಗುತ್ತೆ, ಈ ಕಡೆ ಫೈಯರು ಇರಲ್ಲ, ಈ ಥರ ಹೆಲ್ದಿಯಾಗೂ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು ಈ ರೀತಿ ಮಾಡಿಕೊಂಡೆ. ಪಾತ್ರೆ ತೊಳೆಯೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ. ಜಾಸ್ತಿ ಏನು ಪಾತ್ರೆ ಇರಲಿಲ್ಲ, ಯಾಕಂದರೆ ತಿಂಡಿ ಏನು ಮಾಡಿರಲಿಲ್ವಲ್ಲ. ಕಾಫಿದು ಗ್ಲಾಸ್ಗಳು ಅಷ್ಟೇ ಇದ್ದಿದ್ದು. ಕೇಳ್ಬೋದು ನೀವು, ಇನ್ನೊಂದು ಎಕ್ಸ್ಟ್ರಾ ಸಿಲಿಂಡ್ರ್ ಇಟ್ಕೊಂಡಿರಲ್ವಾ ಅಂತ. ಹೋಟೆಲ್ಗೆ ಇರೋದ್ರಿಂದ ನಾನು ಅವಾಗವಾಗ ಬುಕ್ ಮಾಡ್ಕೊತಾ ಇರ್ತೀನಿ, ಅದೆಲ್ಲ ಅವರೇ ತೊಗೊಂಡೋಗ್ತಿರ್ತಾರೆ. ಏನಾದರೂ ಎಮರ್ಜೆನ್ಸಿ ಅಂತಂದರೆ ಅವರು ಅಲ್ಲಿಂದ ತಂದುಕೊಡ್ತಾರೆ ನನಗೆ. ಇವಾಗ ಬೆಳಗ್ಗೆ ಇನ್ನು ತೊಗೊಂಬಂದು ಮತ್ತೆ ಶಿಫ್ಟ್ ಮಾಡಿ ಹಾಕ್ಕೊಳ್ಳೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ಅಂದ್ಕೊಂಡು ಹೆಂಗೋ ಅಲ್ಲೇ ತಿಂಡಿ ಎಲ್ಲ ರೆಡಿಯಾಗಿರುತ್ತಲ್ವ ಹೋಟೆಲಲ್ಲಿ, ಅಲ್ಲೇ ಹಾಕ್ಕೊಂಡೋಗ್ಲಿ ಅಂತ ಸುಮ್ಮನೆ ಆಗಿಬಿಟ್ಟೆ. ಅವರು ಮಧ್ಯಾಹ್ನ ತನಕ ಬ್ಯುಸಿ ಇರ್ತಾರೆ, ಸಂಜೆ ಅಷ್ಟರಲ್ಲಿ ತಂದುಕೊಡ್ತಾರೆ ನನಗೆ. ಮಧ್ಯಾಹ್ನ ಆಗಿತ್ತು, ಪಾತ್ರೆ ಎಲ್ಲ ತೊಳೆದಿದ್ದಾಯಿತು. ಇವಾಗ ಮಧ್ಯಾಹ್ನಕ್ಕೆ ನೋಡಿ, ಹೆಸರು ಕಾಳಿತ್ತು. ನೋಡಿ, ಹೆಸರು ಕಾಳಿದೆ, ಇದನ್ನು ಸ್ವಲ್ಪ ನೆನೆಸ್ಕೊಂಡಿದ್ದೀನಿ, ಯಾಕಂದರೆ ಒಣಗಿದೆ. ನಾನು ಯಾವಾಗಲೂ ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ. ಇದು ನೋಡಿ, ನೀರು ಇನ್ನೂ ಸೋರ್ತಾ ಇದೆ. ನೋಡಿ, ಮೊಳಕೆ ಕಟ್ಟಿ ಇಟ್ಕೊಂಡಿರ್ತೀನಿ, ಅದಕ್ಕೆ ಇದನ್ನು ಸ್ವಲ್ಪ ನೆನೆದ್ರೆ ಸ್ವಲ್ಪ ಸಾಫ್ಟಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊತಿದ್ದೀನಿ. ನೆಕ್ಸ್ಟು ಒಂದು ಸೌತೆಕಾಯಿ ಇತ್ತು, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಸೌತೆಕಾಯಿ, ಕ್ಯಾರೆಟ್ ತಿಂತಾನೆ ಇರ್ತೀನಿ. ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಈರುಳ್ಳಿ ತೊಗೋಬೋದು, ನನಗೆ ಈರುಳ್ಳಿ ಇಷ್ಟ ಆಗಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಟೊಮೆಟೊ, ಈರುಳ್ಳಿ ಎಲ್ಲ ಹಾಕ್ಕೊತಿದ್ದೀನಿ. ಮತ್ತು ಇಲ್ಲಿ ನೋಡಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ನೋಡಿ,
ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇವಾಗ. ನೋಡಿ, ಎಷ್ಟು ಕಲರ್ಫುಲ್ ಆಗಿರುತ್ತೋ ಹೊಟ್ಟೆನೂ ಅಷ್ಟೇ ತಂಪಾಗಿರುತ್ತೆ. ನನ್ನ ನಿಜವಾಗ್ಲೂ ಫೇವ್ರೇಟ್. ಇದಕ್ಕೆ ಬೇಕಾದರೆ ನೀವು ಇದು ಏನದು ಕಡಲೆ ಬೀಜನೂ ಮತ್ತು ಇದನ್ನು ಮಿಕ್ಸ್ ಮಾಡಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ ಖಾಲಿಯಾಗಿದೆ, ಉರಿಬೇಕಂತಂದರೆ ಸ್ಟವ್ ಬೇಕು. ಇವಾಗ ಸಿಲಿಂಡ್ರ್ ಇಲ್ಲ, ಹಂಗಾಗಿ ಕಡಲೆ ಬೀಜ ಹಾಕೊತಿಲ್ಲ. ಮತ್ತು ಇದಕ್ಕೆ ಬೇಕಾದರೆ ಕಡಲೆ ಪುರಿ ಇದ್ದಿದ್ದರೆ ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಒಳ್ಳೆ ಬೇಲ್ ಥರ ಆಗ್ತಿತ್ತು. ಎಷ್ಟು ಫಿಲ್ ಆಗಿರುತ್ತಲ್ವ, ಹೊಟ್ಟೆ ತುಂಬುತ್ತೆ. ಏನೇ ಇಲ್ದೇನೆ ಅಂದರೆ ಗ್ಯಾಸ್ ಇಲ್ದೇನೆ, ಬೆಂಕಿ ಇಲ್ದೇನೆ ಆರಾಮಾಗೆ ಒಂದಿನ ಕಳಿಬೋದು ಅಂತ ನನಗನ್ನಿಸ್ತು. ನಿಮಗೂ ಹಂಗೆ ಅನ್ನಿಸ್ತಾ ನೋಡಿ. ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ, ಹೆಲ್ದಿ. ಇದಕ್ಕೆ ಸ್ವಲ್ಪ ಪೆಪ್ಪರು ಆ್ಯಡ್ ಮಾಡ್ಕೋಬೋದು ನೀವು. ನನಗಂತೂ ಇದಂತೂ ತುಂಬ ಫೇವ್ರೇಟ್. ನನಗೆ ಏನಾದರೂ ಬೇಜಾರಾದರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕೋತೀನಿ. ನಂಗೆ ಊಟ ಬೇಡ ಅನಿಸ್ದಾಗೆಲ್ಲ ನಾನು ಡಿನ್ನರ್ಗೆ ಇದನ್ನೇ ತೊಗೊಂಡ್ಬಿಡ್ತೀನಿ ಒಂದೊಂದ್ಸಲಿ. ನಿಂಬೆಹಣ್ಣಂತೂ ನಂಗೆ ಹುಳಿ ಅಂದರೆ ತುಂಬ ಇಷ್ಟ. ಎಷ್ಟಾದರೂ ಹಾಕೊಳ್ಳಿ, ನಿಮ್ಮಿಷ್ಟ. ನಾನು ಒಂದು ಫುಲ್ಲು ಹೋಳು ನಿಂಬೆಹಣ್ಣು ಹಾಕೋತಾ ಇದ್ದೀನಿ, ಅಂದರೆ ಅರ್ಧ ಹೋಳು ನಿಂಬೆಹಣ್ಣು ಹಾಕೋತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋತಿದ್ದೀನಿ. ನೋಡಿ, ಕಾಣಿಸ್ತಿದ್ಯಾ? ಒಂಚೂರು ಟೇಸ್ಟ್ ನೋಡ್ತೀನಿ. ಹೆಲ್ದಿ ಆ್ಯಂಡ್ ಟೇಸ್ಟಿಯಾದ ಹೆಸರು ಕಾಳಿನ ಸಲಾಡು ತುಂಬಾ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಟೈಮು 1 ಗಂಟೆ ಆಗಿತ್ತು. ನಾನು ಅಷ್ಟರಲ್ಲಿ ಪ್ರಿಪೇರ್ ಮಾಡ್ಕೊಂಡಿದ್ನಲ್ಲ ಸಲಾಡು. ಸೊ ತಿಂದ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಹೊಸಬ್ರನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್ ಬಾಯ್.